ಕರ್ನಾಟಕ ಸರ್ಕಾರದ 2ನೇ ಅವಧಿಯ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಪದಗ್ರಹಣ ಸಮಾರಂಭ ರಾಜಭವನದಲ್ಲಿ ಅದ್ದೂರಿಯಾಗಿ ನೆರವೇರಿತು. ನೂತನ ಸಚಿವರು ಪದ ಮತ್ತು ಗೌಪ್ಯತೆಯ ಪ್ರಮಾಣವಚನ ಸ್ವೀಕರಿಸಿದ ಬಳಿಕ ರಾಜಭವನದ ಮುಂಭಾಗದಲ್ಲಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾರ್ಯಕರ್ತರು ರಾಜ್ಯ ಹಾಗೂ ಪಕ್ಷದ ಕೇಂದ್ರ ವರಿಷ್ಠರಿಗೆ ಧನ್ಯವಾದ ಸಲ್ಲಿಸಿ ತಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯ ಹಾಗೂ ಕ್ರಿಯಾಶೀಲ ನಾಯಕತ್ವವನ್ನು ಗುರುತಿಸಿ ಸಚಿವ ಸ್ಥಾನ ನೀಡಿರುವುದು ಸಂತಸದ ವಿಷಯ ಎಂದು ಹೇಳಿದರು. ಅವಧಿಯಲ್ಲಿ ಸಚಿವ ಸಂಪುಟಕ್ಕೆ ಜನಪ್ರಿಯ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮೊಟ್ಟ ಮೊದಲಾಗಿ ನಾನು ಇವತ್ತು ಏನು ಕಾಂಗ್ರೆಸ್ ಪಕ್ಷ ಯುವಕರಿಗೆ ಅವಕಾಶ ಕೊಡ್ತದೆ ಅಂತ ಹೇಳ್ತಾ ಇದ್ರು, ಇವತ್ತು ಅವರು ಸಾಬೀತು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಗೆ ಶ್ರಮಿಸಿದವರಿಗೆ, ಪಕ್ಷ ಸಂಘಟನೆ ಮಾಡಿದವ್ರಿಗೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದವ್ರಿಗೆ ಇವತ್ತನ ನಾಳೆ ಅವ್ರಿಗೆ ಅವಕಾಶ ಸಿಕ್ಕತ್ತಂದ ಇದಕ್ಕೊಂದು ಸಂದೇಶನ ಕೊಟ್ಟಿದ್ದಾರೆ. ರಿಜ್ವಾನ್ ಅರ್ಷದ್ ಏನು 30 ವರ್ಷಗಳಿಂದ ಕಾಲ ಶ್ರಮ ಪಟ್ಟಿದ್ದಾರೆ. ಅವರಿಗೆ ಇವತ್ತು ಸಿಕ್ಕಂಥ ಪ್ರತಿಫಲ, ಅವರ ಶ್ರಮ, ಅವರ ಏನು ಕಷ್ಟಪಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ನಿಷ್ಠಾವಾಗಿ ಯಾವುದೇ ಏನೇ ಸಮಸ್ಯೆಗಳು ಬಂದರೂ ನನ್ನ ಪಕ್ಷ ಇದು ಮಾತ್ರ ಹೇಳ್ತಾ ಇದ್ರು. ನಾವು ನೋಡ್ತಾ ಇದ್ದೀವಿ, ಅವ್ರ ಜೊತೆ ಬಹಳಷ್ಟು ಇದ್ವಿ. ಅವ್ರು ಒಂದೇ ಹೇಳ್ತಾರೆ, ನನ್ನ ಪಕ್ಷ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದು ನಾನು ಫಾಲೋ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು ತುಂಬ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸನ್ಮಾನ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಎಲ್ಲರೂ ಯಾರವರು ಇವತ್ತು ನಮ್ಮ ಸನ್ಮಾನ ಶಿವಾಜಿನಗರ ಕ್ಷೇತ್ರ ಅಭಿವೃದ್ಧಿಯ ಹರಿಕಾರರು ಅವರಿಗೆ ಏನು ಇವತ್ತು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾನು ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್. ಶಿವಾಜಿನಗರ ಕ್ಷೇತ್ರನ ಮಾದರಿ ಒಂದು ಕ್ಷೇತ್ರ ಅಭಿವೃದ್ಧಿ ಅಧಿಕಾರ ಅಂತ ಒಂದು ಬಿರುದು ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ. ಸ್ವಚ್ಛತಾ ಶಿವಾಜಿನಗರ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ? ಅವರು ಏನು ಕಳೆದ ಫಸ್ಟ್ ಟೈಮ್ ಅವ್ರು ಗೆದ್ದರು, ಭಾಳ ಕಡಿಮೆ ಅವಧಿ ಏನು ಶಿವಾಜಿನಗರ ಮಾದರಿ ಕ್ಷೇತ್ರನಾಗಿ ಮಾಡಿದ್ರು. ಅದೇ ನಂತರ 2ನೇ ಸತಿ ಅವರು ಏನು ಮೊದಲು ಭಾಳ 10 ವರ್ಷ 15 ಸಾವಿರ ಮತಗಳನ್ನು ಗೆದ್ದರು. 2ನೇ ಸರಿ ಬರೀ ಅವರ ಕೆಲಸ ನೋಡಿ, ಇಷ್ಟು ಒಳ್ಳೆ ಕೆಲಸ, ಒಬ್ಬ ಯುವಕ ಒಳ್ಳೆ ಕೆಲಸ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿದ್ರು. 25,000 ಮತಗಳಿಂದ ಅವರು 2ನೇ ಬಾರಿ ಶಾಸಕರಾಗಿ ಆಯ್ಕೆ ಆದರು. ಜನರಲ್ಲಿ ಒಂದು ವಿಶ್ವಾಸವನ್ನು ಪಡೆದರು. ವಿಶ್ವಾಸವನ್ನು ಜನ ಏನು ಅವ್ರಿಗೆ ಜನಗಳು ಬೇಕು, ಮೂಲಭೂತ ಸೌಕರ್ಯಗಳು, ಶಾಲೆ, ಸ್ಕೂಲು, ಆಸ್ಪತ್ರೆ, ರೋಡು, ಇದೆಲ್ಲ ನೀರು, ಇದೆಲ್ಲ ಮೂಲಭೂತ ಸೌಕರ್ಯ. ಇವಾಗ ನೀವು ಬಂದು ನೋಡಿ, ಎಲ್ಲ ಈ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಅವರು ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಮೋರಿ ಸಮಸ್ಯೆ ಆಗಲಿ, ಮನೆ ಮನೆಗೆ ನೀರು ಹೊಸ ಪೈಪ್ಲೈನ್ ಹಾಕ್ಸೋದು, ರೋಡ್ ಹೊಸ ರೋಡ್ಗಳು ಹಾಕ್ತಾ ಇದ್ದಾರೆ. ಒಳ್ಳೆ ಸ್ಕೂಲ್ಗಳು, ಒಳ್ಳೆ ಕಾಲೇಜ್ಗಳು, ಒಳ್ಳೆ ಶಾಲಾ, ಒಳ್ಳೆ ಆಸ್ಪತ್ರೆಗಳು ಇವತ್ತು ಶಿವಾಜಿನಗರ ಭಾಗದಲ್ಲಿ ಬಹಳ ಅಭಿವೃದ್ಧಿ ಕೆಲಸ ಮಾಡಿದರೆ ನಿಜವಾಗ್ಲೂ ನಮಗೆ ಬಹಳ ಹೆಮ್ಮೆ ಆಗುತ್ತೆ ಸರ್. ಶಿವಾಜಿನಗರ ಕ್ಷೇತ್ರ ಮುಂದೆ ಸ್ವಚ್ಛತೆ ಕಮ್ಮಿ ಇತ್ತು, ಈ ನಿಟ್ಟಿನಲ್ಲಿ ಇವಾಗ ಯಾವ ರೀತಿ ಇದೆ? ಮೊದಲಿಗಿಂತ ಇವಾಗ ಬಹಳ ಚೆನ್ನಾಗಿದೆ, ಸುಂದರವಾಗಿದೆ. ಇನ್ನೂ ಮುಂಬರುವ ದಿನಗಳಲ್ಲಿ ತಾವು ನೋಡೋಕೆ ಬಯಸ್ತಾ, ಯಾಕಂದರೆ ಇವಾಗ ಬಹಳಷ್ಟು ಕೆಲಸಗಳು ನಡೀತಾ ಇದೆ. ಹಾಗಾಗಿ ನಿಮಗೆ ಸ್ವಲ್ಪ ಕೆಲಸ ಕಾಣ್ತಾ ಇರ್ಬೋದು. ಇವಾಗ ಎಲ್ಲ ರೋಡ್ಗಳೆಲ್ಲ ಹಾಕೊಂಡು ಬರ್ತಾ ಇದ್ದಾರೆ. ಎಲ್ಲ ರೋಡ್ಗಳು ಹೊಸ ರೋಡ್ಗಳೆಲ್ಲ ಇಡೀ ಏರಿಯಾ ವಾರ್ಡ್ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಕ್ರಿಯಾಶೀಲ ಸಚಿವರಾಗಿದ್ದಾರೆ, ಯಾವ ಖಾತೆ ಕೊಡಬೇಕು ಅಂತ ನಿಮ್ಮ ನಿರೀಕ್ಷೆ ಇದೆ ಸರ್? ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೆ, ಯಾವ್ದು ಕೊಡ್ತಾರೆ ಅದಕ್ಕೆ ನಮ್ಮ ಸನ್ಮಾನ ಶ್ರೀ ರಿಜ್ವಾನ್ ಅರ್ಷದ್ ಬಹಳ ಜವಾಬ್ದಾರಿಯುತವಾಗಿ ಬಹಳ ಜನ ಮೆಚ್ಚಿನಂಥ ಕೆಲಸ ಮಾಡ್ತಾರೆ ಸರ್. ಕ್ಷೇತ್ರದ ಪರವಾಗಿ ವರಿಷ್ಠರಿಗೆ ಯಾವ ರೀತಿ ಧನ್ಯವಾದ ಹೇಳ್ತೀರಿ? ನಾನು ಇಡೀ ಶಿವಾಜಿನಗರ ಕ್ಷೇತ್ರದ ಜನರ ಪರವಾಗಿ ಇವತ್ತು ಹೈಕಮಾಂಡ್ ಆದ ಸನ್ಮಾನ ನಮ್ಮ ರಾಹುಲ್ ಗಾಂಧೀಜಿಯವ್ರಿಗೂ, ಸೋನಿಯಾ ಮೇಡಮ್, ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರಿಗೆ, ನಮ್ಮ ಮೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ ಸಿದ್ದರಾಮಯ್ಯ ಸರ್ ಅವರಿಗೆ, ಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ತುಂಬ ಹೃದಯದ ಧನ್ಯವಾದ ಬಡಿಸ್ತೀನಿ ಸರ್. ರಿಜ್ವಾನ್ ಅರ್ಷದ್ ಅವರು ಬಹಳ ಯುವ ನಾಯಕರಾಗಿ ಒಂದು ದರ್ಪ ಇಲ್ಲ, ಒಂದು ಸಣ್ಣ ಕಾರ್ಯಕರ್ತರು ಕೂಡ ಸೇವೆ ಕೆಲಸ ಮಾಡಿಕೊಟ್ಟವ್ರೆ. ಅದಕ್ಕೆ ಒಂದು ತಂದ ಜಯ ಅಂತ ವರ್ಣನೆ ಮಾಡ್ತೀರಾ ಸಚಿವ ಸಂಪುಟದಲ್ಲಿ? ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಮತ್ತು ಮುಖ್ಯಮಂತ್ರಿಗಳಿರೋ ಡಿ ಕೆ ಶಿವಕುಮಾರ್ ಸಾಹೇಬರು ಆಗಲಿ, ಸಿದ್ದರಾಮಯ್ಯ ಅವರು ಮತ್ತು ನಮ್ಮ AICC ಹೈಕಮಾಂಡ್ ಆಗಿರೋ ರಾಹುಲ್ ಗಾಂಧೀಜಿ, KC ವೇಣುಗೋಪಾಲ್ ಅವ್ರಿಗೆಲ್ಲರಿಗೂ ಒಂದು ಯುವ ನಾಯಕರ ಒಂದು ಒಳ್ಳೆ ಈ ಕರ್ನಾಟಕ ರಾಜ್ಯಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ರಿಜ್ವಾನ್ ಸಾಹೇಬ್ರನ್ನು ಈ ಕ್ಯಾಬಿನೆಟಲ್ಲಿ ಒಂದು ಮಂತ್ರಿ ಮಂಡಳಿ ಅವಕಾಶ ಕೊಟ್ಟಿರೋದನ್ನ ಎಲ್ಲರೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ನಂತರ ನಾವು ಮೊದಲನೇ ಬಾರಿಗೆ ನಮ್ಮ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಯುವ ನಾಯಕರು ಶಾಸಕರಾಗಿದ ಮೇಲೆ ಎಲ್ಲ ಜನರಿಗೆ ಗೊತ್ತಾಗಿದೆ ಏನು ಡೆವಲಪ್ಮೆಂಟ್ಗಳು, ಒಳ್ಳೆ ಕೆಲಸಗಳು, ಒಳ್ಳೆ ಕಾರ್ಯಗಳನ್ನು ಆಗಿದೆ. ಎಲ್ಲ ಜನರು ನೋಡಿದ್ದಾರೆ, ಎಲ್ಲರೂ ಗೊತ್ತಾಗಿದೆ. ಇವತ್ತೊಂದು ನಮ್ಮ ಶಿವಾಜಿನಗರಕ್ಕೆಲ್ಲ ಒಂದು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆ ಎಂದು ಅನಿಸ್ತಾ ಇದೆ. ನಮ್ಮ ರಿಜ್ವಾನ್ ಸಾಹೇಬ್ರನ್ನು ನಾವು ಮಂತ್ರಿ ಸ್ಥಾನಲ್ಲಿ ನೋಡ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲ ಅವ್ರ ಜೊತೆಲಿ ಮೊದಲು ಯುವ ಕಾಂಗ್ರೆಸ್ 2010 ಅವ್ರ ಜೊತೆ ಯೂತ್ ಕಾಂಗ್ರೆಸ್ಸಿಂದ ಕೆಲಸ ಮಾಡಿಕೊಂಡು ಇವತ್ತು ನಾವು ಒಂದು ಈ ರಾಜ್ಯದಲ್ಲಿ ಒಂದು ಗುರುತಿಸ್ಕೊಂಡಿದ್ದೀವಿ. ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಇದರಿಂದ ಮತ್ತು ನಮ್ಮ ನಾಯಕರಾಗಿರೋ ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ಅವರಿಂದ ನಮಗೆ ಒಂದು ಒಳ್ಳೆಯ ಒಂದು ಸ್ಥಾನಮಾನ ನಮಗೂ ಪಕ್ಷದಲ್ಲೂ ಸಿಕ್ಕಿದೆ, ಗೌರವವನ್ನು ಸಿಕ್ಕಿದೆ. ಇವತ್ತು ನಮ್ಮ ಕರ್ನಾಟಕದಲ್ಲೇ ಒಂದು ಇಡೀ ಸಮಾಜಕ್ಕೆ ಮತ್ತು ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ
ಅಭಿನಂದನೆ ಕೆಲಸವನ್ನು ಕೊಟ್ಟಿದ್ದಾರೆ ನಮ್ಮ ಹೈಕಮಾಂಡ್ ಆಗಿರೋರು. ನಾವು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ನಮ್ಮ ಹೈಕಮಾಂಡ್ ಅವರು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಿಜ್ವಾನ್ ಸಾಹೇಬ್ರಿಗೆ ಶುಭಾಶಯಗಳನ್ನು ಇಷ್ಟಪಡ್ತಾ ಇದ್ದೀನಿ. ತಮ್ಮ ಪರಿಚಯ ಸರ್. ನಾನು ಸೈಯದ್ ಇಮ್ರಾಜ್ ನನ್ನ ಹೆಸರು ಸೈಯದ್ ಇಮ್ರಾಜು, KPCC ಮೈನಾರಿಟಿ ಘಟಕದ ಉಪಾಧ್ಯಕ್ಷ ಆಗಿದ್ದೆ. ಮತ್ತು ನಮ್ಮ ರಿಜ್ವಾನ್ ಸಾಹೇಬ್ರ ಜೊತೆ ನಾವು ಯೂತ್ ಕಾಂಗ್ರೆಸ್ಸಿಂದ ನಾವು ಜೊತೆಯಲ್ಲಿ ಕೆಲಸ ಮಾಡಿ ಬಂದ ಇದ್ದೀವಿ, ಮುಂದೆನೂ ಇರ್ತೀವಿ.